ಆತ್ಮೀಯರೇ, ದರ್ಶನಂಗೆ ದರ್ಪಣ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಕೂಡ ನಾವು ಶ್ರೀರಾಮಾಯಣ ದರ್ಶನಂನ ಕುರಿತಾಗಿ ಒಂದಿಷ್ಟು ಮಾತುಕತೆ ಮಾಡ್ತಾ ಇದ್ದೀವಿ. ನನ್ನ ಜೊತೆನಲ್ಲಿ ಎಂದಿನ ಹಾಗೆ ಶ್ರೀಯುತ KN ಗಣೇಶಯ್ಯ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಸೊ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ಸಾಮಾನ್ಯವಾಗಿ ಪಾತ್ರಗಳನ್ನ ನೋಡಿದಾಗ ರಾಮಾಯಣ ಅಂತ ಅಂದ್ರೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿದ್ರು ರಾವಣ, ಮಂಡೋದರಿನ್ ಕೂಡ ಮುಖ್ಯ ಪಾತ್ರಗಳು ಅಂತ ಅನ್ಕೊಳ್ಬಹುದು. ಆದ್ರೆ ಕೆಲವು ಪಾತ್ರಗಳಿದೆ, ಅದಕ್ಕೆ ಪೂರ್ವಾಪರ ಇಲ್ಲ, ಹಿನ್ನೆಲೆ ಇಲ್ಲ, ಯಾರು ಎಲ್ಲಿಂದ ಬಂದ್ರು ಏನು ಗೊತ್ತಿರಲ್ಲ. ಆದ್ರೂ ಕೂಡ ಆ ಪಾತ್ರಗಳು ರಾಮಾಯಣದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದೆ. ಅಂತಹ ಪಾತ್ರಗಳಲ್ಲಿ ಒಂದಾದಂತಹ ಮಂಥರೆ ಬಗ್ಗೆ ಮಾತಾಡೋಣ ಅನ್ಕೊಳ್ತಾ ಇದೀವಿ. ಒಂದು ವಿಷಯ ನಮ್ಮ ಆ ರೀತಿ ಪಾತ್ರಗಳನ್ನ ಕುವೆಂಪು ಅವರು ಒಂದಷ್ಟು ಹುಟ್ಟಾಕಿದ್ದಾರೆ ಅಂತ ಹೇಳ್ಬೇಕು, ಅಥವಾ ಬಹಳ ಚೆನ್ನಾಗಿ ತಂದಿದ್ದಾರೆ ಅಂತ. ನನಗೆ ಶ್ರೀ ರಾಮಾಯಣ ದರ್ಶನದಲ್ಲಿ ಆ ರೀತಿ ಪ್ರಮುಖವಲ್ಲದ ಆದ್ರೆ ಅತೀ ಪ್ರಮುಖ ಪಾತ್ರಗಳು ಅಂತ ಕಂಡಿದ್ದು ಮಂತ್ರೆ ಜೊತೆಗೆ ಇನ್ನಿಬ್ರು, ಅನಲೆ ಮತ್ತು ಧಾನ್ಯ ಮಾಲಿನಿ, ವಿಭೀಷಣನ ಮಗಳು ಅನಲೆ ಮತ್ತು ಧಾನ್ಯ ಮಾಲಿನಿ ರಾವಣನ ಕನ್ಯೆ. ಅದ್ರ ಬಗ್ಗೆ ಬಹುಶಃ ಬರೋಣ. ಅವರು ಕೂಡ ಕುವೆಂಪು ಅವರ ಸೃಷ್ಟಿಯಲ್ಲಿ ಅಥವಾ ಅವರ ಕೈಯಲ್ಲಿ ಬಹಳ ಸುಂದರವಾಗಿ ರಚಿತಗೊಂಡಿದ್ದಾರೆ ಮಂತ್ರೆ ಜೊತೆಗೆ. ಹೇಳಿ. ಹೌದು, ನಾವು ವಾಲ್ಮೀಕಿ ರಾಮಾಯಣ ಅಂತ ನೋಡಿದ್ರೆ ಅಥವಾ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕವಿಗಳು ಬರೆದಂತಹ ರಾಮಾಯಣದಲ್ಲಿ ಪಾತ್ರವನ್ನ ಸ್ವಲ್ಪ ಅವರಿಗೆ ಬೇಕಾದ ಹಾಗೆ ಅಥವಾ ಅವರು ಆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಪಾತ್ರ ಪೋಷಣೆ ಮಾಡಿರೋದನ್ನ ನಾವು ನೋಡಬಹುದು. ಸ್ಪೆಷಲಿ ನಾವು ರಾಮಾಯಣ ದರ್ಶನನ ನೋಡ್ತಾ ಇರ್ಬೇಕಾದ್ರೆ ಕುವೆಂಪು ಅವರು ಮಂಥರಿಗೆ ಸ್ವಲ್ಪ ಜಾಸ್ತಿನೇ ಸ್ಪೇಸ್ ಕೊಟ್ಟಿದ್ದಾರೆ ಅನ್ಸತ್ತಾ? ಬಹುಶಃ ಕುವೆಂಪು ಅವರ ಹೃದಯ ಬಹಳ ಮಿಡಿದಿರೋದು ಕೆಲವರಿಗಮ್ಮ. ಅದಕ್ಕೆ ನಾನು ಅವಾಗಲೇ ಧಾನ್ಯ ಮಾಲಿನಿ ಮತ್ತು ಅನಲೆ ಬಗ್ಗೆ ಕೂಡ ಹೇಳಿ. ಅವರ ಪಾತ್ರಗಳಿಗೆ ಕುವೆಂಪು ಅವ್ರು ಎಷ್ಟು ಮಿಡಿದಿದ್ದಾರೆ ಬಹುಶಃ ಅಂದ್ರೆ ಮಂತ್ರೆ ಅಫ್ಕೋರ್ಸ್ ಸೋತೆ ಬಿಟ್ಟಿದ್ದಾರೆ ಕುವೆಂಪು ಅವರು. ಜೊತೆಗೆ ನಮ್ ಎಲ್ಲರೂ ಗೊತ್ತಿರೋ ಹಾಗೆ ಬೇರೆ ಎಲ್ಲಾ ರಾಮಾಯಣದಲ್ಲೂ ನಾವು ಮಂತ್ರೆ ನೆನಪಿಸ್ಕೊಂಡ ತಕ್ಷಣ ನಮ್ ಚಿತ್ರಣ ಮಾಡೋದು ಖಳನಾಯಕಿ ಅಂತ, ಕೆಟ್ಟವಳು, ದುಷ್ಟಳು ಅಂತ. ಕುವೆಂಪು ಅವರು ಅದರಿಂದ ದೂರ ಸರಿದ್ದಾರೆ. ನೀವು ಕುವೆಂಪು ಅವರ ರಾಮಾಯಣದಲ್ಲಿ ಬರುವ ಮಂತ್ರೆನ ಓದ್ಬಿಟ್ರೆ ಹಲವಾರು ಬಾರಿ ಕಣ್ಣೀರು ಸುರಿಸ್ತೀರ, ಅಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಆಮೇಲೆ ಮತ್ತೊಂದು ನೀವಿಲ್ಲಿ ಗಮನಿಸ್ಬೇಕು, ಇದು ವಾಲ್ಮೀಕಿಯ ಕೈಚಳಕ ಅಂತ ಕಾಣುತ್ತೆ. ಇಡೀ ರಾಮಾಯಣ ನಡೆದಿದ್ದೆ ಮಂಥರೆಯಿಂದ, ನಿಮ್ಗೆ ಗೊತ್ತಿದೆ. ಆದ್ರೆ ಮಂಥರೆ ಯಾರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಹೌದು, ಆಕೆ ಹಿನ್ನೆಲೆ ಅಪ್ಪ ಅಮ್ಮ ಗೊತ್ತಿಲ್ಲ ಅಲ್ವಾ. ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿನ ತಂದು ಇಡೀ ರಾಮಾಯಣವನ್ನ ಆಕೆ ತನ್ನ ಕಿರುಬೆರಳೆಲ್ಲ ಆಡಿಸೋ ಈ ತಂತ್ರಗಾರಿಕೆ ಇದೆಯಲ್ಲ, ಇದಕ್ಕೆ ಬಹುಶಃ ನಾವು ವಾಲ್ಮೀಕಿಗೆ ಸಲಾ ಮಾಡ್ಬೇಕಾಗುತ್ತೆ. ಕುವೆಂಪು ಅದನ್ನ ಮುಂದುವರಿಸಿದ್ದಾರೆ ಇಲ್ಲಿ. ಆ ರೀತಿ ಮಂತ್ರೆ ಪಾತ್ರ ರಾಮಾಯಣದಲ್ಲಿ ಬಹಳ ವಿಭಿನ್ನ ಅನ್ನೋದಕ್ಕಿಂತ ಆಶ್ಚರ್ಯಕರ. ಯಾರೋ ಒಬ್ಬ ಅನಾಥ ವ್ಯಕ್ತಿ ಆಯಮ್ಮ, ತಂದೆ ತಾಯಿ ಗೊತ್ತಿಲ್ಲದ ವ್ಯಕ್ತಿ, ಎಲ್ಲೋ ದಾರಿಯಲ್ಲಿ ಸಿಕ್ಕ ವ್ಯಕ್ತಿ ರಾಮಾಯಣವನ್ನ ಬದಲಾಯಿಸ್ತಾಳೆ ಅಂತಂದ್ರೆ ನಿಜ. ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಶ್ರೀರಾಮಾಯಣ ದರ್ಶನಂನಲ್ಲಿ ಮಾತ್ರ ಕೈಕೇಯಿಯ ಪಾತ್ರಕ್ಕೆ ಅಷ್ಟು ವಿಸ್ತಾರ ಸಿಕ್ಕಿರೋದು. ವೆರಿ ಟ್ರೂ, ಬಹಳ ವಿಸ್ತಾರ. ಮತ್ತೆ ನಾವು ಭರತ ಮತ್ತು ಮಂಥರೆ, ಕೈಕೇಯಿಗೇನೋ ಚಿಕ್ಕ ವಯಸ್ಸಿನಿಂದ ಜೊತೆನಲ್ಲೇ ಬೆಳೆದಿರೋದ್ರಿಂದ ಏನೋ ಆತರ ಅನ್ಸಿಲ್ದೆ ಇರ್ಬೋದು. ಆದ್ರೆ ಭರತನಿಗೂ ಕೂಡ ಮಂಥರೆ ಬಗ್ಗೆ ಅದೇ ಒಂದು ತಾಯಿ ಮಮಕಾರ ಇತ್ತು. ಹೌದಮ್ಮ, ವೆರಿ ಟ್ರೂ. ಯಾಕಂದ್ರೆ ತಾಯಿ ಇದ್ಲು, ಮಂಥರಿಗಾದ್ರೆ ಬೇರೆ ತರ. ಕೈಕೇಯಿ ಚಿಕ್ಕ ವಯಸ್ಸಿನಿಂದ ನೋಡಿರೋದು, ಅದನ್ನ ಒಂದು ನಮ್ಗೆ ಹಿಂದಿನ ಹಿನ್ನೆಲೆ ಗೊತ್ತಿಲ್ಲದೆ ಒಪ್ಕೊಳ್ಬಹುದು. ಇಲ್ಲಿ ಬೇರೆ ಮಕ್ಕಳ ಜೊತೆ ಆಡೋದಕ್ಕೆ ಬಹಳ ಜನ ಕೂಡ ಇದ್ದಾರೆ. ಕೈಕೇಯಿಗೆ ಯಾರಿದ್ರು ನಮಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ರಾಮ, ಭರತ ಎಲ್ಲರೂ ಕೂಡ ಆಡೋಕ್ ಸಾಧ್ಯತೆ ಇದ್ರು. ಮಂಥರಿ ಜೊತೆಗೆ ಒಂದು ಬಾಂಧವ್ಯ, ಒಡನಾಟ. ಯಾಕಂದ್ರೆ ಬೇರೆ ಮಕ್ಕಳು ಇದ್ರು ಕೂಡ ಆಡಕ್ಕೆ ಚಿಕ್ಕ ಮಗುವಿನಲ್ಲಿ ಹಾಲು ಕುಡಿಸೋ ಟೈಮಲ್ಲಿ, ಬೆಳೆಸೋ ಟೈಮಲ್ಲಿ ಅವಳಿಗೆ ಸ್ನಾನ ಮಾಡ್ತಾ ಇದ್ದಿದ್ದು, ಪೋಷಣೆ ಮಾಡ್ತಾ ಇದ್ದಿದ್ದು ಕೈಕೆ ಒಬ್ಬ ರಾಣಿ ಅಲ್ವಾ, ಅವಳೆಲ್ಲ ಸೇರಿ ಮಾಡಿಸೋದು. ಹಾಗಾಗಿ ಈ ಮಂತ್ರೆ ಕೈಕೆಯ ದಾಸಿ ಆಗಿದ್ಲು. ಆ ದಾಸಿಯ ಕೈಲಿ ಭರತ ಬೆಳೆದಿದ್ದು. ಭರತನಿಗೂ ಒಂದು ಸಾಕು ತಾಯಿಯ ರೀತಿ, ಸಾಕು ತಾಯಿ ಆಗಿಬಿಟ್ಟು. ಹಾಗಾಗಿ ಭರತನಿಗೂ ಕೂಡ ಮಂತ್ರೆ ಮೇಲೆ ಪ್ರೀತಿ. ನೀವು ಇದನ್ನ ಹೇಳ್ಬೇಕಾದ್ರೆ ನನಗೆ ಬೇರೆ ಬೇರೆ ರಾಮಾಯಣಗಳು ಒಂದ್ಸರ್ತಿ ಜ್ಞಾಪಕ ಬಂತು ಸರ್. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೆದಂತಹ ಕವಿಗಳು ಕೆಲವ್ರು ಹೇಳ್ತಾರೆ, ಸರಸ್ವತಿ ದೇವಿನೇ ಅವಳ ನಾಲ್ಗೆ ಮೇಲೆ ಬಂದು ಈ ರೀತಿ ನೀನ್ ಕೇಳು ಅಂತ ಪ್ರೇರೇಪಣೆ ಕೊಟ್ಟಿದ್ರಿಂದ ಹೀಗಾಯ್ತು ಅಂತ. ಕೆಲವರ ಪ್ರಕಾರ ರಾಮ ತನ್ನ ಧ್ಯೇಯೋದ್ದೇಶನ ಸಾಧಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ವಿಲನ್ ಬೇಕಾಗಿತ್ತು, ಮಂಥರೆನ ಆಯ್ಕೆ ಮಾಡ್ಕೊಂಡ. ಎರಡನ್ನೂ ಇರ್ಬೋದಮ್ಮ. ಸರಸ್ವತಿನೇ ಅವಳು ನಾಯಿಗೆ ಬಂದಿರ್ಬೋದು ಅಂತ ಹೇಳೋದಕ್ಕೆ ಮತ್ತೊಂದು ಕಾರಣ ಹೇಳ್ತೀನಿ. ಅವಳು ಕೈಕೇನಿ ಹೇಗೆ ಏನು ಮನಸ್ಸು ಬದಲಾಯಿಸ್ತಾಳೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮನಿಗೆ ಪಟ್ಟಾಭಿಷೇಕ ಆದ ತಕ್ಷಣ ಕೈಕೆ ಖುಷಿಯಾಗಿ ಬರ್ತಾ ಇರ್ತಾಳೆ. ಆ ಟೈಮಲ್ಲಿ ಮಂತ್ರೆ ಬರ್ತಾಳೆ, ಹೇಳೋ ಎದ್ದೇಳೋ ಮಂಕೆ, ಏನ್ ಮಾಡ್ತಿದ್ದೀಯ ಅಂತ. ಯಾಕೆ ಏನಾಯ್ತು ಅಂದ್ರೆ ರಾಮನ್ ಪಟ್ಟಾಭಿಷೇಕ ಅಂತ
ಮತ್ತೆ ಖುಷಿ ಪಡೋದಲ್ವಾ ಅಂತ ಅಯ್ಯೋ ತಡ್ಡಿ ಅಂತ ಶುರು ಮಾಡ್ತಾರೆ. ಬಿಗಿನಿಂಗ್ ಅಲ್ಲಿ ಮಂತ್ರೆಗೂ ಕೈಕೆಗೂ ಅಲ್ಲಿ ಜಗಳ ಆಗ್ತಾ ಇರುತ್ತೆ. ಏನ್ ಹೇಳ್ತಿದ್ಯಾ ನೀನ್ ಹೇಳೋದು ಏನು ಒಳ್ಳೆ ಮಾತಾಡೋದ್ ಬಿಟ್ಟು ಹಿಂಗ್ ಹೇಳ್ತಿದ್ಯಾ ಅಂತ ಕೈಕೆ ಬೈದಾಗ ಎಷ್ಟು ನೀಟಾಗಿ ನೀವ್ ಹೇಳೋದು ಕರೆಕ್ಟ್ ಅನ್ಸುತ್ತೆ. ಸರಸ್ವತಿನೇ ಅವಳ ತಾಯಿಯಲ್ಲಿ ನಾಲ್ಗೆಯಲ್ಲಿ ಕೂತ್ಕೊಂಡ್ಲೇನಂತ ನೀಟಾಗಿ ಕನ್ವಿನ್ಸ್ ಮಾಡ್ತಾಳೆ. ಒಂದು ಸುಳ್ಳು ಹೇಳ್ತಾಳೆ ಮಂತ್ರೆ. ಇದು ಸುಳ್ಳು ನಿಜಾನೋ ನಮಗ್ ಗೊತ್ತಿಲ್ಲ. ನೀನು ನೋಡಿಲ್ಲ ಕಣ ಕೈಕೆ, ನಾನ್ ಅಲ್ಲಿದ್ದು ಅವರೆಲ್ಲ ಹುಟ್ಟಿದಾಗ ರಾವಣಿಗಿಂತ ಮುಂಚೆ ಭರತ ಹುಟ್ಟಿದ್ದು ನಾನ್ ಗೊತ್ತದು. ಇದು ಸುಳ್ಳು ನಿಜಾನೋ ಗೊತ್ತಿಲ್ಲ. ಆದ್ರೆ ಅವಳು ಹೇಳ್ತಾಳೆ ಕೈಕೆ. ಅವಳು ಹೌದಾ ಅಂತ ನಂಬ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿ ಒಂದ್ಸಲ ಕೈಕೆ ಆಯ್ತು ನೀ ಹೇಳೋದು ಯಾಕೋ ಸರಿ ಇದ್ದಂಗಿದೆ ಅಂತಂದಾಗ ಮತ್ತೆ ಹಿಂದೆ ಹೋಗ್ತಾಳೆ. ಈ ಕುವೆಂಪು ಚೆನ್ನಾಗಿ ಬರೀತಾರೆ ಅದನ್ನ. ನಾವು ಮೀನಿಗೆ ಗಾಳ ಹಾಕ್ದಾಗ ಸ್ವಲ್ಪ ಕಲ್ಸುತ್ತಲ್ಲ, ತಕ್ಷಣ ಇಳಿಯಲ್ವಂತೆ, ನಾವು ಬಿಡ್ತೀವಂತೆ, ಸ್ವಲ್ಪ ಕಚ್ಚಿಬಿಡ್ರಿ. ಹಾಗೆ ಮಂತ್ರೆ ಸ್ವಲ್ಪ ಕನ್ವಿನ್ಸ್ ಆಗ್ತಿದೆ ಅಂತ ಗೊತ್ತಾದಾಗ ನೀನಿಷ್ಟ ಅದು, ಆಮೇಲೆ ನನ್ ಬ್ಲೇಮ್ ಮಾಡ್ಬೇಡ ನೀನ್ ಮುಂದೆ ಅಂತ ಇದ್ರಿಗೆ ಬರ್ತಾಳೆ. ಅವಾಗ ಅವಳು ಮತ್ತೆ ಒಪ್ಕೊಂತಾಳೆ ಮಂತ್ರೆನ. ಇಲ್ಲ ನೀನ್ ಹೇಳೋದು ಕರೆಕ್ಟ್, ಏನ್ ಮಾಡ್ಲಿ ಹೇಳೀಗ ಅಂತ. ಮರ್ತು ಬಿಟ್ಟಿಯ ನೀನ್ 3 ವರಾನ ಅಂತ ವರ ನೆನಪಿಸಿ ಹೋಗಿ ಕೂತ್ಕೋ ಉಪಾಗ್ರಹದಲ್ಲಿ ಅಂತ ಹೇಳಿ. ಹೀಗೆ ಟ್ಯಾಕ್ಟಿಕ್ಸ್ ಇದೆ ಯಾರಿಗೆ, ಮಂತ್ರೆಗೆ. ಸರ್, ಕುವೆಂಪು ಅವ್ರು ಮಾತ್ರ ಮಂಥರೆಯ ಕುರೂಪದಲ್ಲೂ ಕೂಡ ಒಂದು ಸೌಂದರ್ಯವನ್ನ ಕಾಣಿದ್ರು, ಸೌಂದರ್ಯವತಿಯನ್ನ ಕಂಡ್ರು. ಅದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕೂಡ. ನೀವು ಅದನ್ನ ದಯವಿಟ್ಟು ಓದಿ ನಮ್ಗೆ ಹೇಳ್ಬೇಕು. ಮಂತ್ರೆಯ ಸೌಂದರ್ಯ ನಮಗ್ ಕಾಣಿಸೋದು ಮಂತ್ರೆ ಸತ್ತ ಮೇಲೆ. ಅದಕ್ಕೋಸ್ಕರ ಮೊದಲು ಮಂತ್ರೆನ ಸಾಯಿಸೋಣ. ಮಂತ್ರೆ ಹೇಗೆ ಸಾಯ್ತಾಳ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅದೊಂದು ಮಾತ್ರ ಕಣ್ಣೀರು ಮಿಡಿಯೋರು ಘಟನೆ. ಅದು ಏನಾಗುತ್ತೆ, ಭರತ ಶತ್ರುಘ್ನ ಬಂದ್ಮೇಲೆ ವಿಷಯ ಗೊತ್ತಾಗುತ್ತೆ. ಶತ್ರುಘ್ನ ನೂಗ್ಬಿಡ್ತಾನೆ ಮಂತ್ರೇನ. ಭರತ ಕೂಡ ಬಂದ್ ಸೇವ್ ಮಾಡಲ್ಲ. ಬಾರೋ ನನ್ನ ಕಾಪಾಡೋ ಅಂತಂದ್ರೆ ಭರತ ಬರಲ್ಲ, ಕಾಪಾಡಲ್ಲ. ಅವಾಗ ಆ ಸಂಭಾಷಣೆಯಲ್ಲಿ ಗೊತ್ತಾಗುತ್ತೆ ಮಂತ್ರಿಗೆ, ಓ ಭರತನ್ ಖುಷಿ ಆಗ್ಬೇಕಾದ್ರೆ ರಾಮನ್ ಕರ್ಕೊಂಡು ಬರ್ಬೇಕು, ನಾನು ರಾಮ ಕಾಡಗ್ ಹೋಗ್ಬಿಟ್ಟು. ಸೊ ಅವಳಿಗೆ ಅದು ದೃಷ್ಟಿ ಆಗುತ್ತೆ. ಆಗ ಏನು, ರಾಮನ್ ಕರ್ಕೊಂಡ್ ಬರ್ಬೇಕು. ಆ ಟೈಮಲ್ಲಿ ಕುವೆಂಪು ಅವರು ಒಂದು ಘಟನೆ ಬರೀತಾರಮ್ಮ. ಏನು, ಕುವೆಂಪು ಅವರು ಮಂತ್ರೆಗೆ ಯಾವ ರೀತಿ ನೋಡ್ತಾ ಇದ್ರು ಅನ್ನೋದಕ್ಕೆ ಈ ಕೆಲವು ಸಾಲುಗಳು ಮುಖ್ಯ ಅಂತ ಕಾಣುತ್ತೆ. ಓ ಕುಬ್ಜೆ, ಓ ಮಂತರೆ, ಓ ಪತಿತೆ, ಮರುಗುವೆನ್ ನಿನಗೆ ಕವಿ ಸಹಜ ಕರುಣೆಯೇ. ಎಲ್ಲ ಹೊಡೆದಾಕಿದ್ದಾರೆ, ಬಿದ್ದೋಗಿದ್ದಾರೆ, ಯಾರು ಏನೋ ಅವಳು ಕೇರ್ ಮಾಡ್ತಾ ಇಲ್ಲ. ಓ ಪತಿತೆ, ಓ ಕುಬ್ಜೆ, ಓ ಮಂತರೆಯ, ಮರುಗುವೆನ್ ನಿನಗೆ ಕವಿ ಸಹಜ ಕರುಣೆಯು. ಲೋಕ ಕ್ರೋಧ ಮದಹಸ್ತಿ ಪದಲನ ರೋಷ ದಾವಾಗ್ನಿಗ ಆಹುತಿಯಾಗಿ ಬೀಳ್ದ ನಿನ್ನ ಭಸ್ಮ ರಾಶಿಯಂ ತೊಳೆವುದಿದೋ ಕಣ್ಗಂಗೆ ಕಾವ್ಯ ಮಹಿಮಾ ಸಿಂಧು ತೀರ್ಥಕ್ಕೆ. ನಾನು ನನ್ನ ಕಣ್ಣೀರು ಸುರಿಸಿ ಆ ಗಂಗೆಯಲ್ಲಿ ತೊಳಿತೀನಿ. ಎಷ್ಟು ಮಲಗಿದೆ ಅಂತ ಗೊತ್ತಾಗ್ತದೆ. ತನ್ನಾವ ಪುರುಷಾರ್ಥಕ್ಕೆ ಇನ್ನಾವ ಸಂಪದಕ್ಕೆ ಮೇಲ್ ಸುಖಕ್ಕೆ ಆಗು ನೀ ಪೇಳಳು ಉಪದೇಶಮಂ. ತನ್ನಾವ ಪುರುಷಾರ್ಥಕ್ಕೆ ಇನ್ನಾವ ಸಂಪದಕ್ಕೆ ಮೇಲ್ ಸುಖಕ್ಕೆ, ತನ್ನ ಸುಖ ಕೇಳಿದ್ಲ ಅವಳು ಯಾರಿಗೆ, ಕೈಕೆಗೆ ಪಟ್ಟಾಭಿಷೇಕ ಮಾಡಿಸ್ಬೋದೇನೆ ಅಂತ ಪೇಳಿದಳು ಉಪದೇಶಮಂ ಕೈಕೆಗೆ. ಜನಿಸಿದಂದಿ ನಿಮ್ ಪೆರರ ಚೆಲ್ವಿನೊಳೇ ತನ್ನ ಚೆಲುವಂ ಕಂಡೊಲಿದು. ಯಾರು ಪರರು, ಕೈಕೆ ಆಗ್ಲಿ ಇನ್ನೊಬ್ಬರಾಗ್ಲಿ. ಜನಿಸಿದಂದಿ ನಿಮ್ ಪರರ ಚೆಲ್ವಿನೊಳೆ ತನ್ನ ಚೆಲುವಂ ಕಂಡೊಲಿದು. ಪೆರರ ಸೊಗದೊಳೆಯೇ ತನ್ನ ಸೊಬಗಂ ಕಂಡುಂ ಉಂಡುಂ ಇದ್ದ ದಾಸಿ. ನಚ್ಚಿ ನೊಡತಿಗೆ ಮತ್ತೆ ಮೆಚ್ಚಿ ನಾಕಿಯ ಶಿಶುಗೆ ತೊಳ್ತುಗೀಮೆಯ ಪೆರ್ಮೆಗೊಳ್ ಬೆಸಗುವೆನೆಂದು ಕಜ್ಜಮಂ ಕೈಕೊಂಡಳೇಂ ಸ್ವಾರ್ಥ ದೋಷಮಂ. ಕಾಣ್ಬರಾರ್ ಆಕೆಯ ಪರಾರ್ಥತೆಯ ಶುದ್ಧಿಯಲ್ಲಿ, ಕಾಣ್ಬರಾರ್ ಆಕೆಯ ಪರಾರ್ಥತೆಯ ಶುದ್ಧಿಯಲ್ಲಿ. ಬೇರೊಬ್ಬರಿಗೋಸ್ಕರನೇ ಒಳ್ಳೇದ್ ಮಾಡ್ಬೇಕನ್ನೋ ಅವಳ ಮನಸ್ಸಲ್ಲಿರೋ ಶುದ್ಧ ಯಾರ ತಾನೇ ಕಾಣಿಸಿದೆ. ಅದಕ್ಕೋಸ್ಕರ ಮರುಗುವೆನು ಮಂತರಿನಿಗೆ ನಾನು ಅಂತ ಬರೀತಾರೆ. ಸೊ ಕೊನೆಗೆ ಅವಳು ತೀರ್ಮಾನ ಮಾಡ್ಬಿಡ್ತಾರೆ, ಏನು, ನಾನು ಕರ್ಕೊಂಡ್ ಬರ್ತೀನಿ ಅಂತ. ಕರ್ಕೊಂಡ್ ಬರ್ತೀನಿ ಅಂತ ಅವಳು ಹೋಗುವಾಗ ಕುವೆಂಪು ಹೇಳದು, ಓ ಕುಬ್ಜೆ ಮಂತರಿಯೇ, ಓ ಪ್ರೇಮ ಭೈರವಿಯೇ. ಓ ಕುಬ್ಜೆ ಮಂತರಿಯೇ, ಓ ಪ್ರೇಮ ಭೈರವಿಯೇ. ಶತ್ರುಘ್ನ ನೀಕ್ಕಿ ನೆಲ ಕಪ್ಪಳಿಸವು ಆಗಳ ಬಂದ ಭರತಂ ತಿರಸ್ಕರಿಸಿ. ಅವನ್ ನೆಲಕ್ ಬಡಿತಿರ್ಬೇಕಾದ್ರೂ ಬಂದಲ್ಲ ಭರತ, ಅವನೂ ತಿರಸ್ಕರಿಸಿ. ಬೈದ ಅಲ್ಲಿಂದ ತೊರೆದು ತೆರಳಲಿಕ್ಕೆ ನೀನ್ ಇಳಿಗುರುಳಿ ಮೈ ಮರೆದು ನಿನ್ನ ಭೂಮಿ ಬಿದ್ದು ನಿನ್ನೇ ಮರ್ತೋದೆ. ಮಂದಿ ನೆರೆದಣ ಇಂಟಿಯನ್ನು ಇರಿದರಲ್ದೆ, ನಿನಗೆಲ್ಲ ಬೈದರಲ್ವಾ. ಬೇಳ್ ನಿರ್ಭಾಗ್ಯೆ ಮೇಲೆ ನೀನೇನಾದೆ.
ಏನಾಯ್ತು ಆಮೇಲೆ ನೀನ್ ಏನಾದೆ ನೀನು? ಅಲ್ಲಿಂದ ನೀನ್ ಎತ್ತ ಹೋದೆ, ತಿರೆ ನುಂಗಿದಿದೋ, ನೆಲಕ್ ಬಡದಾಗ ಶತ್ರುಘ್ನ ಭೂಮಿನ ನುಂಗ್ಬಿಡ್ತಾನೆ ನಿನ್ನ. ಕರಗಿದದೋ ನೋವಿ ನುರಿ ಒಯ್ಲಿಂದೆ, ನಿನ್ನ ನೋವಲ್ಲೇ ನೀನ್ ಕರಗೋಗ್ಬಿಟ್ಟಿಯ, ಭರತ ಕೂಡ ಒಯ್ದ್ಬಿಟ್ನಲ್ಲ ಅಂತ. ತಿಂದುದೋ ನಿರಾಶೆ ನಿನ್ನನ್ನ, ಮೇನ್ ಮಾಯವಾದೆಯೋ ಮಾಯೆ ಪೇಟ್, ಏನು ಆದೆ ನೀನ್ ಮಾಯೆ ಅಂತ ಶುರು ಮಾಡಿ ಹೋಗ್ತಾ ಇದ್ದಾಳೆ ಕಾಳಿಗೆ ಕರ್ಕೊಂಬರಕ್ಕೆ ಅಂತ, ರಾಮನ್ ಕರ್ಕೊಂಬರಕ್ಕೆ ಅಂತ. ಇಡೀ ಅಯೋಧ್ಯೆ ಅವಳಿಗೆ ಥೂ ಚಿ ಅಂತ ಉಗಿತಾ ಇದೆ, ಕಲ್ಲಲ್ಲಿ ಹೊಡಿತಾ ಇದೆ. ಬೆಳಿಗ್ಗೆಯಿಂದ ತಿಂದಿಲ್ಲ, ಮೈಯೆಲ್ಲ ಏಟು, ರಕ್ತ ಸುರಿತಾ ಇದೆ. ಅವು ಯಾವ ಅವಳು ಕಾಣಿಸ್ತಾ ಇಲ್ಲ, ತನ್ನ ಹೊಟ್ಟೆ ಹಸು ಅವಳು ಕಾಣಿಸ್ತಾ ಇಲ್ಲ. ಅವಳು ಬೇಕಾಗಿರೋದೇನೀಗ? ಅಲ್ಲ, ಭರತನ ಖುಷಿ. ಭರತನ ಖುಷಿ. ಅದಕ್ಕೆ ಭರತನ ಅಣ್ಣನ್ ಕರ್ಕೊಂಡ್ಬರ್ಬೇಕು, ರಾಮನಲ್ಲ. ಸೊ ಅಲ್ಲಿ ಬರೀತಾರೆ ಕುವೆಂಪು ಅವರು, ಓದ್ತೀನಿ ನಾನು. ಪ್ರೇತವನಕ್ಕಾಗಿ ಸಂಭ್ರಮದಿಂದ ಪರಿದಿದ್ದ ಮಂದಿ, ಪ್ರೇತವನಕ್ಕಾಗಿ ದಶರಥ ಸತ್ತೋಗಿದ್ದಾನೆ, ಅವನ್ನ ಆ ಪ್ರೇತವನಕ್ಕಾಗಿ ಕಳಿಸೋದಕ್ಕಿಂತ ಸಂಭ್ರಮದಿಂದ ಪರಿದಿದ್ದ ಮಂದಿ. ಪ್ರೇತವನಕ್ಕಾಗಿ ಸಂಭ್ರಮದಿಂದ ಪರಿದಿದ್ದ ಮಂದಿ ಸಂದಣಿಸಿ ಸಾಲ್ಗೊಂಡಿದ್ದ ಬೀದಿಗಳ ಗಡಿಬಿಡಿಯಲೈದುತಿರೆ, ಕಲ್ಮಣ್ಗಳಿಂದಿಕ್ಕಿದರ್ ಕೆಲರುಗುಳಿದರ್ ಮೊಗಕ್ಕೆ, ಯಾರಿಗೆ? ಮಂತ್ರಿಗೆ. ಪರಿದರುವೆ ಏರ್ಗಳಿಂ ಸುರಿವ ನೆತ್ತರ್ವೆರಸಿ ಆಗೂನಿ ಆತೊನ್ನೆ ಆ ಕೋಸಲ ನಿರಸ್ತೆ, ಜರಟಾಸ್ತಿ ಚರ್ಮದ ನರೆನವಿರಿನಾಸ್ತವಿರೆ, ತಾಂ ಮಂದಿ ಅನ್ಯಾಯಮಂ ಕ್ರೌರ್ಯಮಂ ಲೆಕ್ಕಿಸದೆ, ಅವರೆಷ್ಟೇ ಬೈದ್ರು ಎಷ್ಟೇ ಹೋದ್ರು ಅದ್ಯಾವುದನ್ನು ಲೆಕ್ಕಿಸದೆ, ತೊಲಗಿದಳ ಅಯೋಧ್ಯೆಯಂ ಸಂಧೆಯೊಡಗೂಡಿ. ಆ ಸಂಧೆಯೊಡಗೂಡಿ ಬಹಳ ಮಾರ್ಮಿಕವಾಗಿ ಇದಾಗಲಿ, ಅವಳು ಸಂಧೆನೂ ಬರ್ತಾ ಇದೆ, ಅಯೋಧ್ಯೆಯಿಂದ ಅವಳು ಬಿಟ್ಟು ಹೋಗ್ತಾಳೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಮಂತರಿಯ ಸೂರ್ಯ ಮುಳುಗ್ತಾ ಇದ್ದಾನೆ. ಹಾ ಜೀವನದೊಳೆನಿತೆನಿತು ದ್ವೇಷ ನಿಷ್ಠುರ ವೈರ ಕಷ್ಟಗಳೆಲ್ಲ ಮಾ ಪ್ರೇಮವೇ ಪಿತಾಮಹಂ. ಜೀವನದಲ್ಲಿರುವ ಎಲ್ಲಾ ಕಷ್ಟ ನಿಷ್ಠುರಿಗೂ ಪ್ರೇಮವೇ ಪಿತಾಮಹ. ಮಂತರಿಯ ಈ ಕಷ್ಟ ನಿಷ್ಠುರಿಗೂ ಅವಳು ಪ್ರೇಮನೇ ಪಿತಾಮಹ. ಇದು ಅವರ ಪದ್ಯ. ಮುಂಬರಿಯುತ್ತಿರೆ ಕುಬ್ಜ ಹೃದಯಾಬ್ಜದಲ್ಲಿ ರಘುರಾಮಚಂದ್ರನ ನಿರಿಸಿ, ಬಾನ್ಯೆತ್ತಿಯಿಂ ದಾತ್ರಿಗವತರಿಸಿದುದು ರಾತ್ರಿ. ರಾತ್ರಿ ಆಗಿದೆ, ಕಾಡು ಹೋಗಿದ್ದಾಳೆ ಅವಳು. ಬೆಳಗ್ಗೆ ನಿಂದುಣಿಸಿಲ್ಲ, ನೀರ್ಪನಿಯ ನಿಂಟಿಲ್ಲ, ಪೆಟ್ಟನಲ್ಲದೆ ಬೇರೆ ತಿಂದಿಲ್ಲ, ಕಣ್ಣೀರ ನೊಂದಲ್ಲದಿನ್ನೇನು ಮುಂಕುಡಿದಿಲ್ಲ. ಕಣ್ಣಲ್ಲಿ ಬರಲ್ಲ ನಮಗೆ. ಪೆಟ್ಟನಲ್ಲದೆ ಬೇರೆ ತಿಂದಿಲ್ಲ, ಕಣ್ಣೀರ ನೊಂದಲ್ಲದ ಇನ್ನೇನು ಕುಡಿದಿಲ್ಲ. ಆದ್ರೂ ಆ ಸ್ಥಿತಿಲಿ ಹೋಗ್ತಾ ಇದ್ದಾರೆ ಕಾಡಿಗೆ. ಬೆನ್ನಿಗಂಟಿದ ಹೊಟ್ಟೆ ಹಸಿವಿಂದೆ, ಗಂಟಲೊಣಗಿದ ನೀರಡಿಕೆಯಿಂದೆ, ರಕ್ತ ಮಂಪಸಿವ ಗಾಯದ ಪಸಿಯ ನೋವಿಂದೆ, ತನಗಾದ ದುಸ್ಥಿತಿಯ ದುಃಖ ಒದಗಿಸಿದಾಳಗಿನಾಸರಿಂ, ಮೇರೆ ಮೆದ್ದುಸಿರ ಸೇದೆಗೆ ಜೋಂಪಿಸಲ್ ಪ್ರಜ್ಞೆ. ಅವಳಿಗೆ ಪ್ರಜ್ಞೆಗೆ ಹೋಗ್ತಾ ಇದೆ ಅವಳಿಗೆ. ದೂಟಿಂದ ದೂಟಿಂಗೆ ಮರಮಟ್ಟು ಮಾಮುದುಕಿ ತೊಟ್ಟು ನೋಂಪಿಯ ಬಲ್ಮೆಯರಗೋಲಂ ನೆಮ್ಮಿ, ಸಂಚಲಿಸಿದಳು ರಾಮನಂ ಕರೆದೊರಲಿ ಕರೆದು ಕೂಗಿ. ರಾಮನಂ ಕರೆದೊರಲಿ ಕರೆದು ಕೂಗಿ ಅಂತ. ಓ ನನ್ನ ಭರತನಣ್ಣಯ್ಯ, ಆಮೇಲೆ ಓ ರಾಮಯ್ಯ. ಮೊದಲಿಗೆ ಭರತನಣ್ಣಯ್ಯ. ಹೇಳೆಲ್ಲಿರುವೆ ಅಯ್ಯ ದಮ್ಮಯ್ಯ, ಓ ಭರತನಣ್ಣಯ್ಯ, ಓ ರಾಮಯ್ಯ ದಮ್ಮಯ್ಯ, ಓ ನನ್ನ ಭರತನಣ್ಣಯ್ಯ, ಓ ರಾಮಯ್ಯ. ಬಾನರಿಯದೇನೆದ್ದೆಯ ಪರಿವರ್ತನೆಯ ಪುಣ್ಯ ಸಂಕ್ರಾಂತಿಯ. ಭೂಮಿಗೆ ಆಕಾಶಕ್ಕೆ ತಿಳಿದೇ ಇರುತ್ತ ಸಂಕ್ರಾಂತಿ ಆಗ್ತಾ ಇರೋದು ಅವಳ ಮನಸ್ಸಲ್ಲಿ. ಅವಳ ಮನಸ್ಸಲ್ಲಿ ಜೀವನದಲ್ಲಿ ಸಂಕ್ರಾಂತಿ ಆಗಿದೆ ಅಂತ ಅವರೆಲ್ಲರಿಗೂ ಗೊತ್ತು. ಬಾಹ್ಯ ಸಂಜ್ಞಾ ಶಕ್ತಿ ಶೂನ್ಯತೆಯ ನೇಮಿಯುಯ್ಯಾಲೆಯಂ ತೂಗುತ್ತಿರೆ, ಕಾಣಿಸಿತು ಕಣ್ಬುದಿಟ್ಟಿಯ ಗೂನಿ ಗಣ್ಣುಗದೋ ಗೆಣ್ಪರೊಳ್ ಜ್ಯೋತಿ. ದೂರದಲ್ಲಿ ಅವಳಿಗೆ ಒಂದು ಜ್ಯೋತಿ ಕಾಣಿಸುತ್ತೆ ಅವಳಿಗೆ, ಎಲ್ಲೋ ದೂರದಲ್ಲಿ. ಮಂತರೆ ಅಂತರಾತ್ಮಕ್ಕೆ ರಾಮನೆಸೆದಂತಾಗಿ, ಆ ಜ್ಯೋತಿಯೊಳಗೆ ರಾಮನ ಕಾಣುತ್ತೆ. ಮಂತರೆ ಅಂತರಾತ್ಮಕ್ಕೆ
ರಾಮನೆಸೆದಂತಾಗೆ ಓ ಭರತನಣ್ಣಯ್ಯ ಓ ನನ್ನ ರಾಮಯ್ಯ ಬಾರಯ್ಯ ದಮ್ಮಯ್ಯ ಎಂದೆದ್ದೆ ನವಿಲ್ಕೇಗಿ ಗರಿಗದರಿ ಕುಣಿಯುತ್ತಿರೆ. ಅಷ್ಟು ಸುಸ್ತಾಗಿದ್ರು ಕುಣಿಯುತ್ತಿರೆ ರಾಮ ಸಿಗ್ತಾನ. ಹಾ ಮುಂದಕ್ಕೆ ನುಗ್ಗಿ ನಡೆದೋಡಿದಳ್ ಆಹಾ ದಾವಾಗ್ನೇಯಂಗೆತ್ತು ರಾಮಂಗೆ. ಅದು ದಾವಾಗ್ನಿ ಕಾಡ್ಗಿಚ್ಚು, ಅದು ರಾಮ ಅನ್ಕೊಂಡು ಅದಕ್ಕೆ ಹೋಗ್ತಾನೆ. ಆ ಕಾಡ್ಗಿಚ್ಚು ಇವಳನ್ನ ಆವರಿಸ್ಕೊಳ್ಳುತ್ತೆ. ಆ ಆವರಿಸ್ಕೊಂಡಿದ್ದು ಹೇಗೆ ಅನ್ನೋದು ಅವಳ ಸಾವನ್ನ ಡಿಸ್ಕ್ರೈಬ್ ಮಾಡುತ್ತೆ. ನೀರಿ ನೀರಿ ನೀಟಿಲ್ಲೆಂದು ಮುರಿದರೆದು ಬೂದಿ ಎಂಬುತ್ತಿ ಗೂಳ್ ಮಾಡಿ ಮುಕ್ಕಿದುದು ಕಾಡೆಲ್ಲ ಮಂ ನುಂಗಿ ನೊಣೆಯುತ್ತೆ ನಾಡೆಲ್ಲ ಮಂ ನೆಕ್ಕುತ್ತೆ ನಗ ಜಗದ ಕಗ ಮೃಗದ ಬನಸೊಗದ ಜೀವ ಮಂ ಪಾರಿಸುತ್ತೆ ಚೀರಿಸುತ್ತೆ ಕೊಲ್ಲುತ್ತೆ ಮೆಲ್ಲುತ್ತೆ ಪ್ರಳಯ ಪಣಿಯಗ್ನಿತನು ತಾಂ ಲಯ ಭೋಜನಕ್ಕೆ ನೀಳ್ದ ಶತಕೋಟಿ ಯೋಜನದ ಮಿಂಚಿನ ಮಹಾಜಿಹ್ವೆ ನುಗ್ಗಿ ಮುಂಬರಿವಂತೆ ಮೇಲ್ವಾಯ್ದು ಬೀಳ್ವಂತೆ. ಅದು ಬೆಂಕಿಯ ನಾಲಿಗೆಗಳು ಬಂದು ಇವಳು ಆವರಿಸ್ಕೊತಾ ಇರ್ಬೇಕಾದ್ರೆ ಬಂದಪ್ಪಳಿಸಿದ ಅಗ್ನಿಗಾಮಂತರೆಯ ಮೂರ್ತಿ ಹಾ ಸುಟ್ಟು ಸೀದುದು ಚಿಟ್ಟೆ ಸೀವಂತೆ. ದುಃಖ ಆಗುತ್ತಾ ಇಲ್ಲ ಮಂತ್ರೆ ಸಾವು. ಕುವೆಂಪು ಅವರ ಮಂತ್ರೆಗೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂಥರ ಹೃದಯ ಮಿಡಿಯುತ್ತೆ. ಎಂತ ಸಾವತ್ತು. ನೀವು ಕಾರ್ಯಕ್ರಮ ಶುರುನಲ್ಲಿ ಹೇಳಿದ್ರಿ, ಯಾವತ್ತೂ ಕೂಡ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅನ್ನೋದನ್ನ ಕುವೆಂಪು ಪಾಲಿಸಿಲ್ಲ, ಇಡೀ ಕಥೆನಲ್ಲಿ ಈ ತರ ಬರ್ತಾ ಇರುತ್ತೆ ಅಂತ. ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ನನಗಂತೂ ಈ ಚಾಪ್ಟರ್ ಓದ್ಬೇಕಾದ್ರೆ ಬಹಳಷ್ಟು ಸಲ ಕಣ್ಕಂಡು ದೇವ ಕುವೆಂಪು ಅವರು ಮಂತ್ರಿಯನ್ನು ಅಷ್ಟು ಅದ್ಭುತವಾಗಿ ಅವಳ ಸಾವನ್ನ ವಿಡಿಯೋ ಚಿತ್ರಿಸಿದ್ರು. ಬಹುಶಃ ಅಲ್ಲಿಗೆ ಅವಳ ಪಾತ್ರ ಮುಗ್ದೋಗೋದಿಲ್ಲ. ಇಲ್ಲ, ಅವಳ ಪಾತ್ರ ಬಗ್ಗೆ ಇಲ್ಲ ಹೇಳಿದ್ನಲ್ಲ, ಅವಳ ನಿಜವಾದ ಸೌಂದರ್ಯ ಕಾಣಿಸ್ಕೊಳ್ಳೋದ್ರ ಸತ್. ಈಗ ಸತ್ತಿದ್ದಾಳೆ, ಆದ್ರೆ ಅವಳ ಸಾವಿಲ್ಲ ಬರೀ ಭೌತಿಕ ಸಾವು, ಅವಳ ಆತ್ಮಕ್ಕಿಂದು ಸಾವಿಲ್ಲ. ಅವಳ ಆತ್ಮದಲ್ಲಿ ಇನ್ನೂ ಬರ್ತಾರ ರಾಜ ಅಥವಾ ಬರ್ತಾನೆ ಒಳ್ಳೇದ. ಸರ್, ಕುವೆಂಪು ಅವ್ರು ಮಾತ್ರ ಮಂಥರೆಯ ಕುರೂಪದಲ್ಲೂ ಕೂಡ ಒಂದು ಸೌಂದರ್ಯವನ್ನ ಕಾಣಿದ್ರು, ಸೌಂದರ್ಯವತಿಯನ್ನ ಕಂಡ್ರು. ಅದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕೂಡ. ನೀವ್ ಅದನ್ನ ದಯವಿಟ್ಟು ಓದಿ ನಮ್ಗೆ ಹೇಳ್ಬೇಕು. ಎರಡು ರೀತಿಲಿ ಇರುವಲ್ಲಮ್ಮ. ಒಂದು, ಮಂಥರೆಯ ಕುರೂಪಿಯಲ್ಲಿ ಅವರು ಸೌಂದರ್ಯವನ್ನ ಕಾಣೋದಕ್ಕೆ ಒಂದು ಟಾಂಗ್ ಕೊಡ್ತಾರೆ ಜನರಿಗೆ. ಏನು ಅಂದ್ರೆ ಮಂತ್ರೇನೆಲ್ಲ ಕುರೂಪ ಕುರೂಪಿ ಅಂತ ಇದ್ರು. ಆದ್ರೆ ಜನರಿಗೆ ಅರ್ಥವಾಗದ್ದು ಏನು ಅಂತಂದ್ರೆ ಅವ್ರ ಮನಸ್ಸು ಅಲ್ಲಿ ಕಾಣ್ತಾ ಇತ್ತು ಅಷ್ಟೇ ಹೊರತು ಮಂತ್ರೆಯ ವಿಕೃತಿನಲ್ಲಿ ಮಂತ್ರ ವಿಕೃತಿ ಆಗಿರ್ಲಿಲ್ಲ. ಅಂದ್ರೆ ಮಂತ್ರೆಯ ವಿಕೃತಿ ಆಕ್ಚುಲ್ ಆಗಿ ನಮ್ಮ ಮನಸ್ಸು ಹೆಂಗೋ ಒಳಗೆ ಹಂಗೆ ನಿಜವಾಗಿ ನಾವೆಲ್ಲ ಆಚೆ ಸುಂದರವಾಗಿ ಕಾಣ್ತೀವಿ, ಒಳಗೆ ವಿಕೃತವಾಗಿರ್ತೀವಿ. ಆದ್ರೆ ಮಂತ್ರ ಅದಕ್ಕೆ ವಿರುದ್ಧ, ಆಚೆ ವಿಕೃತವಾಗಿತ್ತು, ಒಳಗೆ ಅವಳದು ಹೇಳ್ತಾರೆ ಅವಾಗಲೇ ಪ್ರೇಮ ಭೈರವೇ, ಪ್ರೇಮ ಮೂರ್ತಿ, ಮಮಕಾರದ ಮೂರ್ತಿ ಮಾಡ್ತಾರೆ. ಆ ಸೌಂದರ್ಯ ನಾ ಹೇಳಿದ ಹಾಗೆ ಮಂತ್ರೆ ಸತ್ತ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದು ಎಂತ ಸ್ಥಿತಿನಲ್ಲಿ ವ್ರತ ಹೊತ್ತು ಬೆಂಕಿ ಹಾಕಿದ್ದಾನೆ, ಯಜ್ಞಕುಂಡ ಸುತ್ತ ತಿರುಗ್ತಾ ಇದ್ದಾನೆ. ನಾಳೆ ಬೆಳಿಗ್ಗೆ ರಾಮ 14 ವರ್ಷ ಆಗಿದೆ, ನಾಳೆ ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ನಾನು ಈ ಬೆಂಕಿಗೆ ಹಾಕೊಂತೀನಿ ಅಂತ. ಆವಾಗ ಏನಾಗುತ್ತೆ ಅಂತ ಕುವೆಂಪು ಹೀಗೆ ಬರೀತಾರೆ. ಕೊನೆಯಿರುಳ್ ಕಳೆಯುತ್ತಿರೆ ಮರುವಗಲೆ ಮಾಂಡವಿಯ ಮನದನ್ನನ್. ಯಾರು ಮಾಂಡವ್ಯ ಮನದನ್ನ? ಭರತ. ಕೊನೆಯಿರುಳ್ ಕಳೆಯುತ್ತಿರೆ ಮರುವಗಲೆ ಮಾಂಡವಿಯ ಮನದನ್ನನ್ ಅಗ್ನಿ ಪ್ರವೇಶಮಂ ಮನದಿ ನಿಶ್ಚಯಿಸುತ್ತಿರೆ ಯಜ್ಞ ಕುಂಡಾಗ್ನಿಯಂ ಜ್ವಾಲೆ ಏಳ್ವಂದದಿಂ ಜ್ವಾಲಾವಿಲೀನ ಮನೆ ಮೈದೋರ್ದುದೊಂದು ಅಮರ ಸುಂದರ ಸೂಕ್ಷ್ಮ ತೇಜದ ಸುರಂಗನಾಮೂರ್ತಿ. ಆ ಜ್ವಾಲಿನಲ್ಲಿ ಒಂದು ತೇಜಸ್ಸಿನ ಮೂರ್ತಿ, ಸುಂದರ ಮೂರ್ತಿ ಕಾಣಿಸ್ಕೊಳ್ಳುತ್ತದೆ. ಕಾಣಿಸ್ಕೊಂಡು ಏನ್ ಹೇಳ್ತದೋ, ಕಂದ ನಿನ್ನಗ್ರಜಂ ಇಂದು ನಾಳೆಯೋ ದಿಟಂ ಪಿಂದಿರುಗಿ ಬಂದಪನ್ ಮಾಣ್ ಮನದ ತರಿಸಲ್ಕೆಯಂ. ಅಗ್ನಿ ಪ್ರವೇಶ ಮಾಡ್ಬೇಡಪ್ಪ, ಇವತ್ತು ನಾಳೆ ಬಂದೇ ಬರ್ತಾನ ಅವನು, ಅಗ್ನಿಯಿಂದ ದೂರ ಹೋಗು, ಹಾಕೋಬೇಡ ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ, ಇಷ್ಟು ಸುಂದರವಾಗಿ ಕಾಣಿಸ್ಕೊಂಡು ಯಾರಪ್ಪ ಹಿಂಗೆ ಹೇಳ್ತಾರ ನನ್ಗೆ ಅಂತ. ದೇವಿ ನೀನಾರ್, ದೇವಿ ಹೆಂಗ್ ಕಾಣ್ತಾಳ ಅವಳು, ದೇವಿ ನೀನಾರ್ ಸುಧಾ ಸುಖವನೆರೆಯುತಿಹೆ ಬೆಂದೆದೆಗೆ, ಬೆಂದ ಎದೆಗೆ ಸುಖ ನೆರೆಯುತ್ತಿಹೆ. ಯಾರ್ ತಾಯಿ ನೀನು? ಮತ್ತಾರ್ ಸದಾ ನಿನ್ನ ಸುಕ್ಷೇಮ ಚಿಂತನೆಯೊಳಿರ್ಪರ ಮಂತರೆವಿನ.
ಇನ್ಯಾರಿರ್ತಾರೋ ಕ್ಷೇಮ ಬಯಸನಂತಾರೆ ಅಲ್ಲದೆ. ಬೇಡ ಮಾ ಪೆಸರ ನೊರೆಯದಿರ್ ಪೂಜೆ. ನೀನ್ ಇಷ್ಟು ಸುಂದರವಾಗಿ ಕಾಣ್ತಿದೀಯಾ, ಆ ಹೆಸರು ಹೇಳ್ಬೇಡ ತಾಯಿ, ನೀನು ಅವಳು ದರಿದ್ರದವಳು ಅಂತ ಭರತ ಬೈತಾನೆ. ಬೇಡಂ ಆ ಪೆಸರ ನೊರೆಯದಿರ್ ಪೂಜೆ ಆಗೂನಿ ಕಾರಣಮಾಗಿ ನಾನಿಂತು ಇಂದಿಲ್ಲಿ ಕೈಕೊಂಡೆ ನೈಸೆ ಕರುಗಜ್ಜಮಂ. ಈ ಕಷ್ಟವಾದ ಕೆಲಸವನ್ನು ನಾನು ಕರ್ಕೊಂಡಿರೋದು ಅವಳಿಂದ. ವತ್ಸ ಕಾರಣಳಲ್ತು ಬರಿ ಕರಣಮಾ ಕುಬ್ಜೆ. ಅವಳು ಕಾರಣ ಅಲ್ಲಪ್ಪ, ಅವಳು ನಿಮಿತ್ತ ಮಾತ್ರ, ಅವಳನ್ನ ಬೈತೀಯ ನೀನು. ಮಂತರ ಪ್ರೇಮದಂತಃ ಕರಣಮಂ ಕಾಣೆ ನೀನ್. ಮಂತರೆಯ ಪ್ರೇಮದ ಅಂತಃಕರಣವನ್ನ ಕಾಣೆ ಕಣೆಯ ನೀನು. ಮಂತರ ಪ್ರೇಮದಂತಃ ಕರಣಮಂ ಕಾಣೆ ನೀನ್. ರಾಮನಂ ಮತ್ತೆ ನಿನ್ನಭ್ಯುದಯಕ್ಕಾಗಿ ಪಿಮ್ಮರಳ್ಚು ಉದ್ಯೋಗದಳ್ ತೊಡಲಿರ್ಕವಳ್ ದಾವಾಗ್ನಿಗಾಹುತಿಯದಾದಳಲ್ತೆ. ದಾವಾಗ್ನಿ ಬೈರಂಗದೊಳ್ ಆ ಕುಬ್ಜೆ ವಿಕೃತಿಯಂತಂತೆ ಹೊರನೋಟಕ್ಕಾಗೂನಿಗೈದುದು ಪಾಪವೇಶಿ. ಹೊರನೋಟಕ್ಕೆ ಅವಳು ಮಾಡಿದ್ದೆಲ್ಲ ಪಾಪ ತರದೇ ಕಾಣುತ್ತಪ್ಪ. ಅವಳ ರೂಪ ಹೆಂಗಿತ್ತು ಅಂತ ಕಾಣುತ್ತೆ. ನಾನೇ ನೋಡು ನಿನ್ನ ಮಂತರೆ ಅಂತರಾತ್ಮದ ಪುಣ್ಯ ಲಕ್ಷ್ಮಿ. ನಿನ್ನ ಆ ವಿರೂಪ ವಿರೂಪಿಯಾಗಿದ್ದಲ್ಲ ಮಂತರೆ, ಅವಳ ಅಂತರಾತ್ಮದ ಪುಣ್ಯ ಲಕ್ಷ್ಮಿ, ಪ್ರೇಮ ಲಕ್ಷ್ಮಿ ನಾನು ದಿತಮೋ. ನಿಜನ ಮೀನೆನ್ನ ನಿರಶದ ನನ್ನ ರಸರಹಿತ ಪಿತ್ತ ಚಿತ್ತದ ವಿಕಾರಮೋ. ಬೆಳಿಗ್ಗೆದ ಊಟ ಮಾಡಿಲ್ಲ, ಅವನು ಯಜ್ಞ ಮಾಡ್ತಿದ್ದಾನೆ. ಈ ಪಿತ್ತ ಆಗಿ ನನಗೆ ಯಾವ್ದಾರು ಹಂಗ ಕಾಣ್ತಾ ಇದೆಯಾ ಅಂತ. ನಿರ್ಧರಿಸು ನೀನೇ ಅಂತ ಮಾಡ. ಇದು ನಿಜವಾದ ಮಂತ್ರೆಯ ಅಂತ್ಯ. ಮಂತ್ರ ನಿಜವಾಗಿ ಅಂತ್ಯವಾಗಲು ಭರತನಿಗೆ ಆ ಸುಂದರ ರೂಪದಲ್ಲಿ ಕಾಣಿಸ್ಕೊಂಡು ಸತ್ಯವನ್ನು ತೋರಿಸಿದಾಗ ಇದು ಮಂತ್ರೆಯ ಕಥೆ. ಅದ್ಭುತವಾಗಿದೆ ಸರ್. ನೀವು ಪ್ರತಿ ಪದ ಓದ್ತಾ ಇದ್ರೆ ಕಣ್ಮುಂದೆ ಒಂದ್ಸತಿ ಮಂತ್ರ ನನಗೆ ಯಾಕೆ ಕೊಡ್ತೀರಾ ಕುವೆಂಪು ಸರ್? ಒಂದು ಪ್ರಶ್ನೆ ಕಾಡುತ್ತೆ ಇಲ್ಲಿ. ಮಂತ್ರಿನ ಕುವೆಂಪು ಈ ಕಡೆ ಕಪ್ಪು ಅಲ್ಲದ ಬಿಳುಪು ಅಲ್ಲದ ಒಂಥರ ಗ್ರೇ ಏರಿಯಾದಲ್ಲಿ ಇಲ್ಲ, ಎರಡು ಎಕ್ಸ್ಟ್ರೀಮ್ ಅಲ್ಲಿ ಇಟ್ಟಿದ್ದಾರೆ. ಗ್ರೇ ಅಂತಲೂ ಅಲ್ಲ ಅಲ್ವಾ. ಈ ಕಡೆ ಅವಳು ಏನೋ ಪ್ರೇಮದ ಪರಾಕಾಷ್ಠೆ, ಈ ಕಡೆ ಭೌತಿಕವಾಗಿ ವಿಕೃತಿ, ಯಾರೂ ಊಹಿಸಿಕೊಳ್ಳಲಾರದ ವಿಕೃತಿ. ಇವೆರಡರ ನಡುವೆ ಮಂತ್ರ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎಷ್ಟೊಂದು ನಮ್ಗೆ ಅಡಿಗಿದೆ ನೋಡಿ. ಹೊರ ರೂಪ ಮುಖ್ಯ ಅಲ್ಲ, ಒಳಗಿನ ಹೃದಯ ಮುಖ್ಯ. ಅದನ್ನ ಮಂತ್ರೆಯ ಮೂಲಕ ಅಷ್ಟು ಸುಂದರವಾಗಿ ಹೇಳಿದ್ದಾರೆ. ಆಮೇಲೆ ಈ ಪ್ರೇಮ ಮಮಕಾರ ಆಗ್ಬಿಟ್ರೆ ಏನೇನು ಅಲ್ಲೋಲ ಕಲ್ಲೋಲಗಳಾಗುತ್ತೆ ಅನ್ನೋದಕ್ಕೆ ಮಂತ್ರೆಯ ಮೂಲಕ ಇಡೀ ತ್ರೇತಾಯುಗವನ್ನು ಅಲ್ಲಾಡಿಸಿ ತೋರಿಸಿ. ವಾಲ್ಮೀಕಿ ತ್ರೇತಾಯುಗದಲ್ಲಿ ಮಂತ್ರನ ಚಿತ್ರಿಸಿದ್ದು ಒಂಥರ ಆದ್ರೆ, ಶ್ರೀರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಈಗಿನ ದಿನಮಾನಕ್ಕೆ, ಈಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ಚಿತ್ರಿಸಿದ್ದಾರೆ ಅಂದ್ಕೊಳ್ಳೋದಾದ್ರೆ ನಾನು ಒಪ್ಪಲ್ಲ. ಬಹುಶಃ ಕುವೆಂಪು ಅವರು ವಾಲ್ಮೀಕಿ ನೋಡದ ಒಂದು ಷಡ್ಯಂತ್ರವನ್ನ ಗಮನಿಸಿದ್ದಾರೆ. ಷಡ್ಯಂತ್ರ ಅಂತ ನಾನು ಪದ ಹೇಳ್ತೀನಿ, ಅವಾಗ ಹೇಳಿದ್ನಲ್ಲ, ರಾಮ ಬೇಕಾಗಿಯೇ ಚಂದ್ರನ ಬೇಡಿದ್ನೇನೋ, ಏನೋ ಮಂತ್ರ ಬರ್ಲಿ ಈಗ ರಾಮಾಯಣ ಆಗ್ಲಿ ಅಂತ. ಆ ರೀತಿಯ ಷಡ್ಯಂತ್ರ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಲ್ವಲ್ಲ, ಅದನ್ನ ಇಲ್ಲಿ ಕುವೆಂಪು ತಂದಿದ್ದಾರೆ ಅಂತ ಅದು ಒಂದು ರೀತಿಯ ಈ ಮಂತ್ರ, ಈ ಕ್ಯಾರೆಕ್ಟರ್ ಕಾಲಾತೀತ. ಬರೀ ನಮ್ ಕಾಲಕ್ಕೆ ಮಾತ್ರ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಕಾಲಾತೀತವಾದ ನಿರೂಪಣೆ ಕುವೆಂಪು ಅವರು ಮಂತ್ರ ಕೊಟ್ಟಿದ್ರು. ಇನ್ನು ಬೇರೆ ಯಾರಾದ್ರೂ ಬಂದು ಮಂತ್ರೇನ ವಿರೂಪಿ ಅಥವಾ ಕುರೂಪಿ ಅಥವಾ ಏನೋ ಖಳನಾಯಕಿ ಅಂತ ಸೃಷ್ಟಿಸಿದ್ರೆ ಯಾರು ನಂಬಲ್ಲ. ಕುವೆಂಪು ಅವರ ಈ ರಚನೆಯಲ್ಲಿ ಅದು ಸುಳ್ಳಿಲ್ಲ, ಮಂತ್ರ ಹಿಂಗೇನೆ. ಕುವೆಂಪು ಅವರು ಬಹುಶಃ ಅವರ ವೈಶಿಷ್ಟ್ಯತೆ ಎದ್ದು ನಿಲ್ಲೋದೇ ಇಲ್ಲಿ. ನೀವ್ ಹೇಳ್ದಾಗೆ ಯಾವುದೇ ಪಾತ್ರಕ್ಕೂ ಕೂಡ ಒಂದು ನಿಮಿತ್ತ ಮಾತ್ರ ಹೀಗಾಗ್ಬೇಕು ಅಂತ ಮೊದಲೇ ಇತ್ತು, ಆ ಕಾರಣಕ್ಕೆ ಈ ರೀತಿ ಆ ಪಾತ್ರ ನಡ್ಕೊಂಡಿದೆ ಅನ್ನೋದು ಒಂದು. ಎರಡನೇದು, ಮೂಲಕತೆಗೆ ಯಾವುದೇ ರೀತಿನ ಧಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಮೂಲಕತೆಯನ್ನ ವಿರೋಧಿಸಿಲ್ಲ, ಎಲ್ಲೂ ಬದಲಾಯಿಸಿಲ್ಲ, ಪೂರಕವಾಗಿ ಕಟ್ಕೊಟ್ಟಿದ್ದಾರೆ. ಆದ್ರೆ ವಿಸ್ತಾರ ಮಾತ್ರ ದೊಡ್ಡದಾಗಿದೆ. ಕೆಲವು ಬದಲಾವಣೆಗಳು ಮಾಡಿದ್ದಾರೆ. ಒಂದು ಪ್ರಮುಖ ಬದಲಾವಣೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮ ಸೀತೆಯನ್ನ ಬೆಂಕಿ ಎಂಟರಾಗುವಂತೆ ಪ್ರವೇಶ ಮಾಡುವಂತೆ ಹೇಳ್ತಾನೆ. ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲೂ ಕೂಡ ಶ್ರೀರಾಮ ಹೇಳ್ತಾನೆ ಸೀತೆಗೆ. ಆದರೆ ಸೀತೆ ಬೆಂಕಿ ಒಳಗಡೆ ಹೋಗಿದ ತಕ್ಷಣ ತಾನೂ ಹೋಗ್ತಾನೆ. ಈ ಪರೀಕ್ಷೆ ಬರೀ ಅವಳಿಗಲ್ಲ, ನನ್ಗೂ ಇರ್ಬೇಕು ಅಂತ. ಈ ರೀತಿ ಕೆಲವು ಬದಲಾವಣೆಗಳಿದ್ದಾವೆ ಅಲ್ಲಲ್ಲಿ. ಆ ಬದಲಾವಣೆಗಳಂತೂ ಅತಿ ಸೂಕ್ಷ್ಮ ಅನ್ಸಿದ್ರು ಅದ್ಭುತವಾದ ಬಹಳ ಆಳವಾದ ಮಾನವಿಕ ಮೌಲ್ಯಗಳನ್ನ ಬಹುಶಃ
ನಾವು ಈ ಪುಸ್ತಕದ ಆದ್ಯಂತ ನೋಡ್ಬೋದು ಅನ್ಸುತ್ತೆ, ಶುರುವಿಂದ ಕೊನೆವರೆಗೂ ಪ್ರತಿ ಪಾತ್ರಕ್ಕೂ ಬಹುಶಃ ಮಂಥರೆಗೆ ಸಿಕ್ಕಂತಹ ವಿಸ್ತಾರ ಬೇರೆ ಪಾತ್ರಕ್ಕೆ ಸಿಗದೆ ಹೋಗಬಹುದು. ಇಲ್ಲಮ್ಮ, ಸಿಗುತ್ತೆ, ಮುಂದೆ ನೋಡೋಣ ಅದನ್ನ. ಹೌದಾ? ಕೆಲವಕ್ಕಂತೂ ಉದಾಹರಣೆಗೆ ಲಕ್ಷ್ಮಣನ ಮೂಗು ಕಟ್ ಮಾಡಿದ್ದು ಶೂರ್ಪನಖಿ. ಶೂರ್ಪನಖಿ ರಾವಣನ ಹತ್ರ ನಡೆಯೋ ಒಂದು ಸಂಭಾಷಣೆ ನೋಡ್ಬಿಟ್ರೆ ಇದು ಶೂರ್ಪನಖಿನ ಅನ್ಸುತ್ತೆ. ಹೀಗೆ ಕುವೆಂಪು ರಾಮಾಯಣದಲ್ಲಿ ಎಲ್ಲಾ ಖಳನಾಯಕಿ ಅಥವಾ ಖಳನಾಯಕ ದೃಶ್ಯಗಳು ಕೂಡ ಮಾರ್ಪಟ್ಟು ಹೋಗ್ತವೆ. ರಾವಣ ಸಾಯ್ಬೇಕಾದ್ರೆ ನಾನು ಹತ್ತಿದ್ದೀನಮ್ಮ, ಅಷ್ಟು ಸುಂದರ, ಅಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ರಾಮನ ಪಾತ್ರ. ಬಹುಶಃ ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಕೂಡ ನಾವು ವಿಸ್ತಾರವಾಗಿ ಮಾತಾಡಬಹುದು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್, ತುಂಬಾ ಚೆನ್ನಾಗಿತ್ತು. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದಕ್ಕೆ ತಮಗೆ ಆತ್ಮೀಯ ಧನ್ಯವಾದಗಳು. ನಮಗೆ ಗೊತ್ತಿಲ್ಲದೆ ಇರುವಂತಹ ಮಂಥರೆಯ ಚಿತ್ರಣ ಇವತ್ತು ನಮಗೆ ದಕ್ಕಿದೆ. ಇಂಥದ್ದೇ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಇದುವರೆಗೂ ನಮ್ಮ ಜೊತೆಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದರ್ಶನಂಗೆ ದರ್ಪಣ.